ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೇನೆ. ನಾವು ಕಳೆದ ಕ್ಲಾಸ್ದಲ್ಲಿ MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 6 ಇದರಲ್ಲಿ ಹೌ ಟು ಯೂಸ್ ಫಾಂಟ್ ಗ್ರೂಪ್ ಇನ್ MS ಪವರ್ ಪಾಯಿಂಟ್ ಅಂದರೆ MS ಪವರ್ ಪಾಯಿಂಟ್ದಲ್ಲಿ ಯಾವ ರೀತಿಯಾಗಿ ನಾವು ಫಾಂಟ್ ಗ್ರೂಪನ್ನು ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ಇವತ್ತಿನ ಕ್ಲಾಸ್ದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ. ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು MS ಪವರ್ ಪಾಯಿಂಟ್ ಪ್ರಾಕ್ಟಿಕಲ್ ಕ್ಲಾಸ್ 7. ಸೊ ಇದರಲ್ಲಿ ನಾನು ಯಾವ ರೀತಿಯಾಗಿ ಬ್ಲ್ಯಾಂಕ್ ಸ್ಲೈಡ್ದಲ್ಲಿ ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಓಕೆ, ಸೊ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿರಿ. ಮತ್ತು ತಾವು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿ ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ನೋಡೋಣ. ಓಕೆ, ಸೊ ಇವಾಗ ನಾನು ಪವರ್ ಪಾಯಿಂಟನ್ನು ಓಪನ್ ಮಾಡ್ಕೋತೀನಿ. ಸೊ ಪವರ್ ಪಾಯಿಂಟನ್ನು ಓಪನ್ ಮಾಡಿದಂದ್ರೆ ಇಲ್ಲೊಂದು ಸ್ಲೈಡ್ ಏನು ಇದ್ದಿರ್ತದಪ್ಪ ಅಂದರೆ ಟೈಟಲ್ ಸ್ಲೈಡ್ ಇದ್ದಿರ್ತದೆ. ಸೊ ನಾವು ಇಲ್ಲಿ ನ್ಯೂ ಸ್ಲೈಡ್ ತೊಗೋಬೇಕಾಗ್ತದೆ, ಇಲ್ಲಿ ಬ್ಲ್ಯಾಂಕ್ ಸ್ಲೈಡ್. ಓಕೆ, ಇವಾಗ ನಾನು ಇದನ್ನ ಏನು ಮಾಡ್ತೀನಿಪ್ಪ ಅಂದರೆ ಡಿಲೀಟ್ ಮಾಡ್ತೀನಿ. ಕೀಬೋರ್ಡ್ದಲ್ಲಿ ಇರ್ತಕ್ಕಂಥ ಡಿಲೀಟ್ ಬಟನ್ ಪ್ರೆಸ್ ಮಾಡಿದರೆ ಆಟೋಮೆಟಿಕ್ಕಾಗಿ ಅದು ಡಿಲೀಟ್ ಆಗ್ತದೆ. ಸೊ ಇದರಲ್ಲಿ ನಾವು ಏನು ಮಾಡಬೇಕಾಗಿದೆ, ಈಗ ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೋಬೇಕು. ಓಕೆ, ಯಾವ ರೀತಿ ಟೆಕ್ಸ್ಟ್ ಆ್ಯಡ್ ಮಾಡ್ಕೊಳ್ಳೋದು. ಮತ್ತು ಇಲ್ಲಿ ನೋಡಿರಿ ಕರ್ಸರ್ ಇಲ್ಲಿ ಬರ್ತಾ ಇಲ್ಲ. ಕರ್ಸರ್ MS ವರ್ಡಲ್ಲಿ ಯಾವ ರೀತಿ ಕರ್ಸರ್ ಬ್ಲಿಂಕ್ ಆಗ್ತದೆ ಆ ರೀತಿ ಕರ್ಸರ್ ಇಲ್ಲಿ ಬರೋದಿಲ್ಲ. ಹಾಗಾದರೆ ಯಾವ ರೀತಿಯಾಗಿ ನಾವು ಒಂದು ಬ್ಲ್ಯಾಂಕ್ ಸ್ಲೈಡ್ ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೋಬೇಕು ಅನ್ನೋದನ್ನು ನೋಡೋಣ. ಫಸ್ಟ್ ನಾವು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಓಕೆ, ಇಲ್ಲಿ ಇರ್ತಕ್ಕಂಥ ಟೆಕ್ಸ್ಟ್ ಬಾಕ್ಸ್. ಸೊ ಈಗ ಟೆಕ್ಸ್ಟ್ ಬಾಕ್ಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ನಾವು ಡ್ರ್ಯಾಗ್ ಮಾಡ್ಕೊಳ್ಳೋದು. ನಮಗೆ ಎಷ್ಟು ಬೇಕಷ್ಟೇ ನಾವು ಇಲ್ಲಿ ಈ ಪ್ರಕಾರ ಡ್ರ್ಯಾಗ್ ಮಾಡ್ಕೋಬೋದು. ಸೊ ಇಲ್ಲಿ ಇಲ್ಲಿ ಟೈಪ್ ಮಾಡ್ಕೋಬೋದು. ಓಕೆ, ಇವಾಗ ನಾನು ಇಲ್ಲಿ ಟೈಪ್ ಮಾಡ್ಕೋತೀನಿ. ಓಕೆ, ವಾಟ್ ಈಸ್ ಕಂಪ್ಯೂಟರ್. ಓಕೆ, ಇವಾಗ ವಾಟ್ ಈಸ್ ಕಂಪ್ಯೂಟರ್. ನೆಕ್ಸ್ಟ್ ನಾನು ಎಂಟ್ರ್ ಕೊಡ್ತೀನಿ. ನೆಕ್ಸ್ಟ್ ಎಂಟ್ರ್ ಕೊಟ್ಟು ಮತ್ತೆ ಟೆಕ್ಸ್ಟ್ನ ಇಲ್ಲಿ ಬರ್ಕೋಬೋದು, ಟೈಪ್ ಮಾಡ್ಕೋಬೋದು. ಓಕೆ, ವಾಟ್ ಈಸ್ ಪ್ರಿಂಟರ್. ಓಕೆ, ಕ್ವಶನ್ ಮಾರ್ಕ್. ಸೊ ಈ ಪ್ರಕಾರ ನಾವು ಎಷ್ಟು ಬೇಕಾದಷ್ಟು ನಾವೇನು ಮಾಡ್ಕೋಬೋದು, ಇಲ್ಲಿ ಟೈಪ್ ಮಾಡಿದ ನಂತರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು ಇದನ್ನು, ಮತ್ತು ಇಲ್ಲಿ ಸೈಜನ್ನು ಜಾಸ್ತಿ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ನಾವು ಇಲ್ಲಿ ಸೈಜನ್ನು ಜಾಸ್ತಿ ಮಾಡ್ಕೋಬೋದು ಮತ್ತು ಇದನ್ನು ಡ್ರ್ಯಾಗ್ ಮಾಡ್ಕೋಬೋದು. ಓಕೆ, ಇಷ್ಟು ನಾವು ಎಷ್ಟು ಬೇಕಷ್ಟ ಅಡ್ಜಸ್ಟ್ ಇಲ್ಲಿ ಮಾಡ್ಕೋಬೋದು. ಓಕೆ, ಇಷ್ಟು ಮಾಡಿದ ನಂತರ ನಮಗೆ ಈ ಸ್ಲೈಡ್ದಲ್ಲಿ ಬೇಕಾದಲ್ಲಿ ನಾವು ಇಲ್ಲಿ ಇಡ್ಬೋದು. ನಮಗೆ ಯಾವ ಪ್ಲೇಸ್ದಲ್ಲಿ ಬೇಕಲ್ಲ ಆ ಪ್ಲೇಸ್ದಲ್ಲಿ ಹೋಗಿ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇದನ್ನು ಇಡ್ಬೋದು. ಸೊ ಇಲ್ಲಿ ಇರ್ತಕ್ಕಂಥ ಈ ಒಂದು ಏನು ಔಟ್ಲೈನ್ ಬಂದಿದ್ದಾವಲ್ಲ, ಸೊ ಈ ಔಟ್ಲೈನ್ ಮೇಲೆ ಈ ಮೌಸನ್ನು ಲೆಫ್ಟ್ ಮೌಸ್ ಕ್ಲಿಕ್ ಮಾಡ್ಕೋಬೇಕು. ಆಮೇಲೆ ಈ ಪ್ರಕಾರ ಡ್ರ್ಯಾಗ್ ಮಾಡ್ಕೋಬೇಕು. ಓಕೆ, ಸೊ ಎಲ್ಲಿ ಬೇಕಲ್ಲ ಅಲ್ಲಿ ಇಡ್ಬೋದು. ಓಕೆ, ಈ ಪ್ರಕಾರ ನಾವು ಇಲ್ಲಿ ತೊಗೋಬೋದು. ನೆಕ್ಸ್ಟ್ ಮತ್ತೆ ನಾನು ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ತೊಗೋತೀನಿ. ಸೊ ಟೆಕ್ಸ್ಟ್ ಬಾಕ್ಸ್ ತೊಗೊಂಡು ಇಲ್ಲಿ ಡ್ರ್ಯಾಗ್ ಮಾಡ್ಕೊತೀನಿ. ಡ್ರ್ಯಾಗ್ ಮಾಡ್ಕೊಂಡು ನಾನು ಇಲ್ಲಿ ರೆಡಿಮೇಡ್ ಟೆಕ್ಸ್ಟ್ ತೊಗೋತೀನಿ. ಈಕ್ವಲ್ ಟು RAND. ಓಕೆ, ಈಕ್ವಲ್ ಟು RAND ಎಂದು ಟೈಪ್ ಮಾಡಿ ಓಪನಿಂಗ್ ಬ್ರಿಕೆಟ್ ಕ್ಲೋಸಿಂಗ್ ಬ್ರಿಕೆಟ್ ಕೊಟ್ಟು ಇಲ್ಲಿ ಎಂಟರ್ ಪ್ರೆಸ್ ಮಾಡ್ತೀನಿ. ಇವಾಗ ಏನಾಗಿದೆಪ್ಪ ಅಂದರೆ ಒಂದು 3 ಪ್ಯಾರಾಗ್ರಾಫ್ ಇಲ್ಲಿ ಬಂದಿದ್ದಾವೆ. ಸೊ ಇವಾಗ ಒಂದೇ ಪ್ಯಾರಾಗ್ರಾಫ್ ಮಾಡಬೇಕಾದ್ರೆ ಇದನ್ನು ಬ್ಯಾಕ್ ಪೇಜ್ ತೊಗೋತೀನಿ. ಓಕೆ, ಸೊ ಈಗ ಬ್ಯಾಕ್ ಪೇಜ್ ತೊಗೊಂಡು ಇಲ್ಲಿ 3 ಪ್ಯಾರಾಗ್ರಾಫನ್ನು ಒಂದೇ ಪ್ಯಾರಾಗ್ರಾಫಾಗಿ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದು, ಇಲ್ಲಿ ರೆಡಿಮೇಡ್ ಟೆಕ್ಸ್ಟನ್ನು ತೊಗೋಬೋದು ಅಥವಾ ನಾವು ಸ್ವತಃ ಏನು ಮಾಡ್ಕೋಬೋದು, ಇಲ್ಲಿ ಟೈಪನ್ನು ಮಾಡ್ಕೋಬೋದು ಮತ್ತು ಸೈಜನ್ನು ಕೂಡ ಏನು ಮಾಡ್ಕೋಬೋದು, ಇಲ್ಲಿ ಜಾಸ್ತಿ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ಸೈಜ್ ಕೂಡ ಏನು ಮಾಡ್ಕೋಬೋದು, ಜಾಸ್ತಿ ಮಾಡ್ಕೋಬೋದು. ನಮ್ಗೆ ಸ್ಲೈಡ್ದಲ್ಲಿ ಯಾವ ಪ್ಲೇಸ್ದಲ್ಲಿ ಬೇಕಲ್ಲ ಅಲ್ಲಿ ಹೋಗಿ ಟೆಕ್ಸ್ಟನ್ನು ಇಡ್ಬೋದು. ಸೊ ಈ ಪ್ರಕಾರ ನಾವು ಬ್ಲ್ಯಾಂಕ್ ಸ್ಲೈಡ್ದಲ್ಲಿ ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೋಬೋದು. ಮತ್ತು ನಾವು ಏನಾದರೂ ಒಂದು PPT ಹೆಡ್ಲೈನ್ಸ್ ಬರಿಬೇಕಾಗಿತ್ತು, ಒಂದು ಗ್ರೀಟಿಂಗ್ಸ್ ರೆಡಿ ಮಾಡ್ಕೋಬೇಕಾಗಿತ್ತು, ಅವಾಗ ಕೂಡ ನಾವೇನು ಮಾಡ್ಕೋಬೋದು, ಇಲ್ಲಿ ಬ್ಲ್ಯಾಂಕ್ ಸ್ಲೈಡ್ ತೊಗೋತೀನಿ. ಬ್ಲ್ಯಾಂಕ್ ಸ್ಲೈಡ್ ತೊಗೊಂಡು ಮತ್ತು ಇಲ್ಲಿ ಟೆಕ್ಸ್ಟ್ ಬಾಕ್ಸ್ ತೊಗೋತೀನಿ. ಟೆಕ್ಸ್ಟ್ ಬಾಕ್ಸ್ ತೊಗೊಂಡು ಸೊ ಇವಾಗ ಇಲ್ಲಿ ಕರ್ಸರ್ನ ಕ್ಲಿಕ್ ಮಾಡಿದ ನಂತರ ಅಲ್ಲಿ ಏನು ಬರ್ತದೆ, ಟೆಕ್ಸ್ಟ್ ಬಾಕ್ಸ್ ಬರ್ತದೆ. ಸೊ ಇವಾಗ ನಾವಿಲ್ಲಿ ಟೈಪ್ ಮಾಡ್ಕೋಬೋದು. ಓಕೆ, ಸೊ ಇವಾಗ ನಾನು ಇಲ್ಲಿ ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಹ್ಯಾಪಿ ರಿಪಬ್ಲಿಕ್ ಡೇ ಅಂತೇಳಿ ಟೈಪ್ ಮಾಡ್ಕೋತೀನಿ. ಸೊ ಇವಾಗ ಇಲ್ಲಿ ಏನು ಮಾಡಿದ್ದೀನಿ, ಹ್ಯಾಪಿ ಟೈಪ್ ಮಾಡಿದ್ದೀನಿ. ಸೊ ಇಲ್ಲಿ ಹೋಗಿ ಏನು ಮಾಡ್ತೀನಿಪ್ಪ ಅಂದರೆ ಇಲ್ಲಿ ಫಾಂಟ್ ಸ್ಟೈಲ್ ಚೇಂಜ್ ಮಾಡ್ಕೋತೀನಿ, ಸೈಜನ್ನು ಜಾಸ್ತಿ ಮಾಡ್ತೀನಿ. ಓಕೆ, ಓಕೆ, ಹ್ಯಾಪಿ. ಓಕೆ, ಹ್ಯಾಪಿ ಅಂತ ಟೈಪ್ ಮಾಡಿದ್ದೀನಿ. ಸೊ ಇಲ್ಲಿ ನಮಗೆ ಎಲ್ಲಿ ಬೇಕಲ್ಲ ಅಲ್ಲಿ ಇಡ್ಬೋದು. ಓಕೆ, ಸೊ ಇಟ್ಟ ನಂತರ ಏನು ಮಾಡ್ಬೋದಪ್ಪ ಅಂದರೆ ಇಲ್ಲಿ ಸೊ ಇಟ್ಟ ನಂತರ ನಾನು ಮತ್ತೆ ಕಂಟ್ರೋಲ್ D ಮಾಡ್ಕೋತೀನಿ. ಕಂಟ್ರೋಲ್ D ಮಾಡಿದರೆ ಪುನಃ ಮತ್ತೊಂದು ಏನು ಬರ್ತದೆ ಅದೇ ಟೆಕ್ಸ್ಟ ಬರ್ತದೆ. ಓಕೆ, ಇಲ್ಲಿ ನಾನು ಇಲ್ಲಿ ಮತ್ತೆ ಕೆಳಗಡೆ ತೊಗೊಂಡು ಸೊ ಇಲ್ಲಿ ಏನು ಬರ್ತೀನಿಪ್ಪ ಅಂದರೆ ಹ್ಯಾಪಿ ರಿಪಬ್ಲಿಕ್. ಸೊ ಇವಾಗ ಹ್ಯಾಪಿ
ರಿಪಬ್ಲಿಕ್ ಅಂತೇಳಿ ಟೈಪ್ ಮಾಡ್ತೀನಿ. ಮತ್ತು ಸೊ ಇದನ್ನು ಕೂಡ ಎಲ್ಲಿ ಮಾಡ್ತೀನಿ, ಇಲ್ಲಿ ಸೆಂಟ್ರದಲ್ಲಿ ಇಡ್ತೀನಿ. ಓಕೆ, ಸೊ ಇಟ್ಟ ನಂತರ ಮತ್ತೆ ಕಂಟ್ರೋಲ್ ಡಿ ಮಾಡ್ಕೋತೀನಿ. ಕಂಟ್ರೋಲ್ ಡಿ ಮಾಡಿದ ನಂತರ ಇಲ್ಲಿ ಡೇ ಟೈಪ್ ಮಾಡ್ತೀನಿ. ಓಕೆ, ಡೇ. ಮತ್ತು ಇದನ್ನು ಕೂಡ ಇಲ್ಲಿ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸೆಂಟ್ರದಲ್ಲಿ ತಂದ ಇಡ್ತೀನಿ. ಓಕೆ ಓಕೆ ಸೊ ಈ ಪ್ರಕಾರ ನಾವೇನು ಮಾಡಿದ್ದೀವಪ್ಪ ಅಂದರೆ ಇಲ್ಲಿ ಹ್ಯಾಪಿ ರಿಪಬ್ಲಿಕ್ ಡೇ ಎಂದು ಟೈಪ್ ಮಾಡ್ಕೊಂಡಿದ್ದೀವಿ. ಸೊ ಮತ್ತೆ ನಾನು ಟೆಕ್ಸ್ಟ್ ಬಾಕ್ಸ್ ತೊಗೋತೀನಿ. ಟೆಕ್ಸ್ಟ್ ಬಾಕ್ಸ್ ತೊಗೊಂಡು ಇಲ್ಲಿ ಇಟ್ಟು ನಾನು ಇಲ್ಲಿ ಏನು ಮಾಡ್ತೀನಪ್ಪ ಅಂದ್ರೆ 26th, ಓಕೆ, 26th ಜಾನ್ವರಿ, ಓಕೆ, 26 ಜಾನ್ವರಿ ಅಂತ ಟೈಪ್ ಮಾಡ್ಕೋತೀನಿ. ಮತ್ತು ಇದನ್ನು ಕೂಡ ಏನು ಮಾಡ್ತೀನಿ, ಸೆಲೆಕ್ಟ್ ಮಾಡ್ಕೊಂಡು ಇದನ್ನು ಕೂಡ ಒಂದು ಟೆಕ್ಸ್ಟ್ ಒಂದು ಫಾಂಟ್ ಚೇಂಜ್ ಮಾಡ್ತೀನಿ. ಸೈಜನ್ನು ಕೂಡ ಇಲ್ಲಿ ಜಾಸ್ತಿ ಮಾಡ್ಕೋತೀನಿ. ಓಕೆ, ಸೊ ಇಲ್ಲಿ ನೋಡ್ಕೋಬೋದು. ಓಕೆ, ನಮಗೆ ಎಷ್ಟು ಬೇಕಷ್ಟ ಟೆಕ್ಸ್ಟ್ ಸೈಜನ್ನು ಕೂಡ ಇಲ್ಲಿ ಜಾಸ್ತಿ ಮಾಡ್ಕೋಬೋದು. ಓಕೆ ಓಕೆ ಸೊ ಇವಾಗ ಏನು ಮಾಡೋಣಪ್ಪ ಅಂದ್ರೆ ಇವುಗಳಿಗೆ ಕಲರ್ ಫಿಲ್ ಮಾಡೋಣ. ಟೆಕ್ಸ್ಟಿಗೆ ಕಲರ್ ಫಿಲ್ಲನ್ನು ಮಾಡ್ಕೊಂಡು. ಓಕೆ, ಫಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳೋದು. ಸೊ ಶಿಫ್ಟ್ ಪ್ರೆಸ್ ಮಾಡಿ ಇಷ್ಟನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಆಮೇಲೆ ಡ್ರಾಯಿಂಗ್ ಟೂಲ್ಸ್ ಅಂತ ಬರ್ತದೆ. ಓಕೆ, ಸೊ ಇವಾಗ ಇಲ್ಲಿ ಡ್ರಾಯಿಂಗ್ ಟೂಲ್ಸ್. ಸೊ ಇವು MS ವರ್ಡ್ದಲ್ಲಿ ಇವುಗಳನ್ನೆಲ್ಲ ನಾವು ನೋಡಿದ್ದೇವೆ. ಸೊ MS ವರ್ಡ್ ಕ್ಲಾಸನ್ನು ನೋಡಿದರೆ ನಿಮಗೆ ಇವುಗಳೆಲ್ಲ ಗೊತ್ತಾಗ್ತದೆ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಡ್ರಾಯಿಂಗ್ ಒಂದು ಟೂಲ್ಸ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿದ ನಂತರ ಟೆಕ್ಸ್ಟ್ ಫಿಲ್ ಅಂತ ಬರ್ತದೆ. ಸೊ ಇಲ್ಲಿ ನಾವು ಕಲರನ್ನು ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ನಮಗೆ ಬೇಕಂತ ಕಲರನ್ನು ಇಲ್ಲಿ ಯಾವ್ದು ಬೇಕಾದ ಕಲರ್ ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಪಿಕ್ಚರ್ ಹಾಕ್ಬೋದು, ಗ್ರೇಡಿಯಂಟ್ ಹಾಕ್ಬೋದು, ಟೆಕ್ಸ್ಚರ್ ಹಾಕ್ಬೋದು. ಓಕೆ, ಸೊ ಈ ಪ್ರಕಾರ ನಾವಿಲ್ಲಿ ಅಪ್ಲೈ ಮಾಡ್ಕೋಬೋದು. ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಪಿಕ್ಚರನ್ನು ಅಪ್ಲೈ ಮಾಡ್ಕೋತೀನಿ. ಓಕೆ, ಪಿಕ್ಚರ್ ಮೇಲೆ ಇಲ್ಲಿ ಮೌಸನ್ನು ಕ್ಲಿಕ್ ಮಾಡ್ಕೋಬೇಕು. ಫ್ರಮ್ ಫೈಲ್, ಆಮೇಲೆ ನಾವು ಎಲ್ಲಿ ಪಿಕ್ಚರನ್ನು ಸೇವ್ ಮಾಡಿ ಇಟ್ಟಿದ್ದೇವಲ್ಲ ಆ ಒಂದು ಗ್ಯಾಲರಿಗೆ ಹೋಗಿ ನಾವು ಪಿಕ್ಚರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ನಮ್ಗೆ ಬೇಕಂತ ಒಂದು ಪಿಕ್ಚರ್ನ ಏನು ಮಾಡ್ತೀನಪ್ಪ ಅಂದರೆ ಇಲ್ಲಿ ಸೆಲೆಕ್ಟ್ ಮಾಡ್ಕೋತೀನಿ. ಓಕೆ, ಇವಾಗ ಪಿಕ್ಚರನ್ನು ಇಲ್ಲಿ ಸೆಲೆಕ್ಟ್ ಮಾಡ್ಕೊತೀನಿ ಮತ್ತು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ. ಓಕೆ, ಸೊ ಈಗ ಹ್ಯಾಪಿ ರಿಪಬ್ಲಿಕ್ ಡೇ ಅಂತೇಳಿ ಏನಾಗಿದೆ, ಅದಕ್ಕೆ ಕಲರ್ ಫಿಲ್ ಆಗಿದೆ. ಸೊ ಇದಕ್ಕೆ ಔಟ್ಲೈನ್ ಕೂಡ ನಾನು ಏನು ಮಾಡ್ತೀನಿ, ಇಲ್ಲಿ ಚೇಂಜ್ ಮಾಡ್ತೀನಿ. ಓಕೆ, ಔಟ್ಲೈನ್ ಕೂಡ ಏನು ಮಾಡೋಣ, ಚೇಂಜ್ ಮಾಡೋಣ. ಲೈಟ್ ಬ್ಲೂ ಕಲರ್ ಔಟ್ಲೈನ್ ಇಟ್ಟಿದ್ದೀನಿ. ಸೊ ಈ ಪ್ರಕಾರ ನಾವೇನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಮತ್ತೆ ನಾವು ಸೈಜ್ ಜಾಸ್ತಿ ಬೇಕಾದರೆ ಇಲ್ಲಿ ಮಾಡ್ಕೋಬೋದು. ಓಕೆ, ನಮ್ಗೆ ಎಷ್ಟು ಬೇಕಾದ್ರೆ ಸೈಜಲ್ಲಿ ಜಾಸ್ತಿ ಮಾಡ್ಕೋಬೋದು ಮತ್ತು ಇಲ್ಲಿ ಅಡ್ಜಸ್ಟ್ ಮಾಡಿ ಇಡ್ಬೋದು. ಓಕೆ ಓಕೆ ಸೊ ಇದನ್ನು ಕೂಡ ಏನು ಮಾಡ್ತೀನಿ, ಇಲ್ಲಿ ಸೆಂಟ್ರದಲ್ಲಿ ಇಡ್ತೀನಿ. ಓಕೆ, ಸೊ ಆಗ ಹ್ಯಾಪಿ ರಿಪಬ್ಲಿಕ್ ಡೇ ಅಂತ ಬರ್ತೀನಿ. ಇದು ಸೊ ಇದಕ್ಕೂ ಏನು ಮಾಡ್ತೀನಿ, ನಾನು ಇಲ್ಲಿ ಟೆಕ್ಸ್ಟಿಗೆ ಕಲರನ್ನು ಅಪ್ಲೈ ಮಾಡ್ಕೋತೀನಿ. ಓಕೆ, ಸೊ ಇಲ್ಲಿ ಬಂದು ಡ್ರಾಯಿಂಗ್ ಟೂಲ್ಸ್ ಮತ್ತು ಟೆಕ್ಸ್ಟ್ ಫಿಲ್ದಲ್ಲಿ ಹೋಗಿ ಕಲರನ್ನು ಇಲ್ಲಿ ಅಪ್ಲೈ ಮಾಡ್ಕೋಬೇಕು. ಓಕೆ, ಬ್ಲೂ ಕಲರ್ ಕೊಡ್ತೀನಿ. ಸೊ ಇದರ ಔಟ್ಲೈನ್ ಕಲರ್ ಕೂಡ ನಾವು ಏನು ಮಾಡ್ಕೋಬೋದು, ಇಲ್ಲಿ ಚೇಂಜ್ ಮಾಡ್ಕೋಬೋದು. ಇದರ ಏನು ಮಾಡ್ತೀನಿ, ಈಗ ಔಟ್ಲೈನನ್ನು ಇಲ್ಲಿ ಚೇಂಜ್ ಮಾಡ್ಕೋತೀನಿ. ಓಕೆ, ಸೊ ಈಗ ಔಟ್ಲೈನ್, ಓಕೆ, ಸೊ ಈಗ ಔಟ್ಲೈನ್ ಕೂಡ ನಾನು ಏನು ಮಾಡಿದ್ದೀನಿ, ಚೇಂಜ್ ಮಾಡಿದ್ದೀನಿ. ಸೊ ಇವುಗಳದ ಒಂದು ಏನು ಮಾಡ್ತೀನಪ್ಪ ಅಂದರೆ ಔಟ್ಲೈನ ಸೈಜ್ ಜಾಸ್ತಿ ಮಾಡ್ತೀನಿ. ಸೊ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಡ್ರಾಯಿಂಗ್ ಟೂಲ್ಸ್ ಮತ್ತು ಇಲ್ಲಿ ಸೇಫ್ ಔಟ್ಲೈನ್. ಓಕೆ, ಸೊ ಇಲ್ಲಿ ಔಟ್ಲೈನ್ದಲ್ಲಿ ಬಂದು ಸೊ ಔಟ್ಲೈನನ್ನು ನಾವಿಲ್ಲಿ ಏನು ಮಾಡ್ಕೋಬೇಕು, ಜಾಸ್ತಿ ಮಾಡ್ಕೋತೀನಿ. ಓಕೆ ಓಕೆ ಸೊ ಇವಾಗ ಏನಾಗಿದೆ, ಔಟ್ಲೈನ್ ಕೂಡ ಏನಾಗಿದೆ, ಇಲ್ಲಿ ಜಾಸ್ತಿ ಆಗಿದೆ. ಸೊ ಇದ್ರದ್ದು ಏನಾಗಿದೆ, ಔಟ್ಲೈನ್ ಹಾಕಿದ್ದೀನಿ. ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಒಂದು ಬ್ಲ್ಯಾಂಕ್ ಸ್ಲೈಡ್ದಲ್ಲಿ ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೋಬೋದು. ಟೆಕ್ಸ್ಟ್ ಬಾಕ್ಸ್ ಯೂಸ್ ಮಾಡ್ಕೊಳ್ಳೋದು ಮತ್ತು ಟೆಕ್ಸ್ಟನ್ನು ಆ್ಯಡ್ ಮಾಡ್ಕೊಳ್ಳೋದು. ಓಕೆ, ಮತ್ತು ನಾವೇನು ಮಾಡ್ಬೋದಪ್ಪ ಅಂದರೆ ಇದಕ್ಕೆ ಒಂದು ಶೇಪ್ ತೊಗೋದು, ರೆಕ್ಟ್ಯಾಂಗಲ್. ಓಕೆ, ರೆಕ್ಟ್ಯಾಂಗಲ್ ಶೇಪ್ ತೊಗೊಳ್ಳೋದು. ಸೊ ಇದ್ರ ಮೇಲೆ ಮೌಸನ್ನು ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡ್ಕೋಬೇಕು. ಈ ಪ್ರಕಾರ ಡ್ರ್ಯಾಗ್ ಮಾಡಿದ ನಂತರ ನಾವಿಲ್ಲಿ ಬರಬೇಕು. ಇಲ್ಲಿ ಸೆಂಡ್ ಬ್ಯಾಕ್ವರ್ಡ್ ಇದೆ ನೋಡಿರಿ, ಸೆಂಡ್ ಟು ಬ್ಯಾಕ್ ಅನ್ನೋದು. ಸೊ ಇದಕ್ಕೆ ಕಲರನ್ನು ಇಲ್ಲಿ ನಾನು ಏನು ಮಾಡ್ತೀನಿ, ಶೇಪ್ ಫಿಲ್ ಮಾಡ್ಕೋತೀನಿ. ಇಲ್ಲಿ ಶೇಪ್ ಫಿಲ್ದೊಳಗೆ ಹೋಗಿ ಪಿಕ್ಚರ್ ತಗೋತೀನಿ. ಫ್ರಮ್ ಅ ಫೈಲ್, ಇದರಲ್ಲಿರ್ತಕ್ಕಂಥ ಒಂದು ಪಿಕ್ಚರನ್ನು ಏನು ಮಾಡೋಣ, ಅಪ್ಲೈ ಮಾಡೋಣ. ಓಕೆ, ಸೊ ಸೆಲೆಕ್ಟ್ ಮಾಡ್ಕೋತೀನಿ ಮತ್ತು ಇಲ್ಲಿ ಇನ್ಸರ್ಟ್ ಮಾಡ್ತೀನಿ. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಪಿಕ್ಚರ್ ಕೂಡ ಅಪ್ಲೈ ಮಾಡ್ಕೋಬೋದು. ಇದಕ್ಕೆ ಶೇಪ್ದಲ್ಲಿ ಪಿಕ್ಚರ್ ಹಾಕಿ. ಸೊ ಈ ಪ್ರಕಾರ ನಾವು ಬ್ಲ್ಯಾಂಕ್ ಸ್ಲೈಡ್ದಲ್ಲಿ ಒಂದು ಟೆಕ್ಸ್ಟ್ ಬಾಕ್ಸನ್ನು ಟೆಕ್ಸ್ಟ್ ತೊಗೊಂಡು ಇಲ್ಲಿ ರೆಡಿ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ನಾವು ಏನು ಮಾಡ್ಕೋಬೋದಪ್ಪ ಅಂದರೆ ಇಲ್ಲಿ ಒಂದು ಬ್ಲ್ಯಾಂಕ್ ಸ್ಲೈಡ್ದಲ್ಲಿ ಟೆಕ್ಸ್ಟನ್ನು ಟೈಪ್ ಮಾಡ್ಕೋಬೋದು. ಓಕೆ, ಸೊ ಈ ಪ್ರಕಾರ ಟೈಪ್ ಮಾಡ್ಕೋಬೋದು. ಈ ಪ್ರಕಾರ ನಾವು ಪ್ರೆಸೆಂಟೇಷನ್ ಕೂಡ ಒಂದು ಹೆಡ್ಲೈನ್ ಟೈಟಲ್ ಕೂಡ ಇಲ್ಲಿ ಟೈಪ್ ಮಾಡ್ಕೋಬೋದು. ಓಕೆ, ಇಷ್ಟು ಇವತ್ತಿನ ಕ್ಲಾಸ್ದಲ್ಲಿ ನಾನು ಬ್ಲ್ಯಾಂಕ್ ಸ್ಲೈಡ್ದಲ್ಲಿ
ಟೆಕ್ಸ್ಟನ್ನು ಯಾವ ರೀತಿ ಆ್ಯಡ್ ಮಾಡ್ಕೋಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿರಿ. ಜೊತೆಗೆ ವಿಡಿಯೋನ ಲೈಕ್ ಮಾಡಿರಿ, ವಿಡಿಯೋನ ಶೇರ್ ಮಾಡಿರಿ. ಮತ್ತು ತಾವು ಹೊಸದಾಗಿ ನನಗೆ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ ಐಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ಅಂತ ತಮ್ಮಲ್ಲಿ ಕೇಳ್ತಾ ಇವತ್ತಿನ ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ. ಮತ್ತೊಂದು ಹೊಸ ಕ್ಲಾಸೊಂದಿಗೆ ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿಯವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು.